ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಬಂದು ಬುಧವಾರ ಮತ್ತು ಗುರುವಾರ 2 ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಆ 2 ದಿನದಲ್ಲಿ ಇವೆಂಟ್ ಇದ್ದ ಕಾರಣ ಇದು ಒಂದು ಮೇಕಪ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿನೇ ಇವೆಂಟ್ ಇತ್ತಲ್ವಾ, ಸ್ವಲ್ಪ ಮನೆಯಲ್ಲಿ ಕೆಲಸಗಳೆಲ್ಲ ಬೇಗ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಬುಧವಾರ ಬೆಳಗ್ಗೆ ನಾನಿಲ್ಲಿ ಒಟ್ಟಿಗೆ ಟಿಫನ್ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಸಾಂಬಾರನ್ನ ಮಾಡಿಡ್ತಾ ಇದ್ದೀನಿ. ಯಾಕೆಂತ ಅಂದರೆ ಬೆಳಗ್ಗೆನೇ ಸಾಂಬಾರು ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ, ಜೊತೆಗೆ ನೈಟ್ಗೂ ಸಾಂಬಾರಿತ್ತು ಅಂತ ಅಂದರೆ ನಾನು ಇವೆಂಟಿಂದ ಬಂದ ಮೇಲೆ ರೈಸ್ ಏನಾದರೂ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆನೇ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತರಕಾರಿಗಳನ್ನೆಲ್ಲ ಹಾಕಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಮ್ಮನೆಯವರು ಬೆಳಗ್ಗೆನೇ ಸಾಂಬಾರು ಮಾಡ್ತಿದ್ಯಾ ಅಲ್ವಾ, ಮುದ್ದೆ ಮಾಡಿಬಿಡು ಅಂತ ಹೇಳಿದ್ರು. ಹಾಗಾಗಿ ಒಂದು ಕಡೆ ರೈಸ್ ಕಿಟ್ಟು, ಇನ್ನೊಂದು ಕಡೆ ಮುದ್ದೆ, ಜೊತೆಗೆ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯೂಶಲಾಗಿ ಎಲ್ಲರೂ ಮಾಡೋ ಥರನೇ ನಾನು ತರಕಾರಿ ಬೇಳೆ ಸಾಂಬಾರನ್ನ ಮಾಡೋದು. ಗೊತ್ತಿಲ್ಲ, ಕೆಲವೊಬ್ಬರು ತರಕಾರಿನ ಸಪ್ರೇಟಾಗಿ ಏನೂ ಬೇಯಿಸ್ಲಿಕ್ಕೆ ಹೋಗೋದಿಲ್ಲ, ಒಗ್ಗರಣೆ ಮಾಡುವಾಗಲೇ ತರಕಾರಿನ ಹಾಕೊತಾರೆ. ಬಟ್ ನಾನು ಯಾವ ಥರ ಮಾಡ್ತೀನಿ ಅಂದರೆ, ಎಲ್ಲ ತರಕಾರಿಗಳನ್ನೂ ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ತರಕಾರಿಗಳನ್ನೆಲ್ಲ ಹಾಕಿ, ಜೊತೆಗೆ ಸ್ವಲ್ಪ ತೊಗರಿಬೇಳೆನ ಹಾಕ್ಕೊಂಡು, ನಾನಿಲ್ಲಿ ಹುಳಿ ಎಲ್ಲ ಏನು ಅಂದರೆ ಹುಣಸೆಹಣ್ಣ ಯೂಸ್ ಮಾಡೋದಿಲ್ಲ. ಟೊಮೊಟೊನ ಒಂದು 4 ಅಥವಾ 5 ಟೊಮೊಟೊನ ಹಾಕೊಂಡ್ಬಿಡ್ತೀನಿ. ಟೊಮೊಟೊನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇದೆಲ್ಲನೂ ಒಟ್ಟಿಗೆ 1 ವಿಷಲ್ ಅಥವಾ 2 ವಿಷಲ್ ಕೂಗಿಸ್ಕೊಂಡು ಆಮೇಲೆ ನಾನು ಒಗ್ಗರಣೆನ ಮಾಡ್ಕೊಳ್ಳೋ ಅಂಥದ್ದು. ಸೊ ಹಂಗಾಗಿನೇ ಅದೊಂದು ರೆಸಿಪಿನ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಒಂದು ಸೈಡು ತರಕಾರಿ ಎಲ್ಲ ಬೇಯಲಿಕ್ಕೆ ಇಟ್ಟೆ, ಇನ್ನೊಂದು ಕಡೆ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇವಾಗೇನು ವ್ಲಾಗ್ ಮಾಡ್ತಾಯಿದ್ದೀನಿ, ಆವತ್ತಿನ ದಿನ ನನಗೆ ಒಂದು ಚೂರು ವಾಯ್ಸೇ ಬರ್ತಿರಲಿಲ್ಲ. ಬಟ್ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹತ್ತತ್ರ 1 ವಾರ ಆದಮೇಲೆ ವಾಯ್ಸ್ ಓವರ್ ಕೊಡ್ತಾ ಇರೋ ಅಂಥದ್ದು. ಸೊ ಇದು ನೋಡಿ, ಅಂದರೆ ಹೊರಗಡೆ ಏನು ಡ್ರೈ ಫ್ರೂಟ್ಸ್ ಅಂಗಡಿ ಇರುತ್ತಲ್ವ, ಅಲ್ಲಿ ಈ ಥರ ಕಷಾಯ ಪೌಡರ್ ಸಿಗುತ್ತೆ. ಇದರಲ್ಲಿ ಜಿಂಜರು, ಪೆಪ್ಪರು, ಜೀರಾ, ಅಶ್ವಿನು ಮತ್ತು ಟರ್ಮರಿಕ್ಕು, ಅಮೃತ ಬಳ್ಳಿ, ಅಶ್ವಗಂಧ ಇದೆಲ್ಲ ಹಾಕಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಷಾಯ ಪೌಡರ್ನ ಕುಡಿಯೋದ್ರಿಂದ. ಸ್ವಲ್ಪ ಏನಾದರೂ ಶೀತ ಆಯಿತು ಅಥವಾ ಗಂಟ್ಲು ವೇರಿಯೇಷನ್ ಏನಾದರೂ ಆದರೆ ಮಕ್ಳಿಗೂ ಸಹ ಕೊಡ್ಬೋದು. ನೋಡಿ, ಈ ಥರ ಹಾಲಲ್ಲಿ 1 ಸ್ಪೂನಷ್ಟು ಈ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದನ್ನು ಕುಡಿಯೋದ್ರಿಂದ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಈ ಥರ ಒಂದು 3-4 ದಿನ ಕುಡಿದೆ, ಆವಾಗ ನನಗೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಹಾಗಾಗಿ ಕಾಫಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಕಷಾಯನ ಕುಡಿದ್ಬಿಟ್ಟು ಈಗ ಒಂದು ಕಡೆ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ.
ಸೊ ಮನೆ ಕೆಲಸಗಳನ್ನೆಲ್ಲ ಕಂಪ್ಲೀಟಾಗಿ ಮುಗಿಸಿ ಮಕ್ಕಳಿಬ್ಬರು ಫ್ರೆಶಪ್ ಆದರು. ನಾನು ಸಹ ಫ್ರೆಶಪ್ ಆಗಿ ಮಧ್ಯಾಹ್ನ ಊಟನೂ ಮುಗಿಸ್ಕೊಂಡು ಈವೆಂಟಿಗೆ ಹೊರಟಿದ್ದಾಯಿತು. ತುಂಬ ದೂರನೇ ಇತ್ತು. ನಾವಿರೋದು ಶ್ರೀನಗರ. ಸೊ ಲೊಕೇಶನ್ ಇದ್ದಿದ್ದು ಬಂದು HSR ಲೇಔಟು. ಮೇಡಮ್ ಹೇಳಿದರು ಒಟ್ಟಿಗೆ ಗಾಡಿನಲ್ಲೇ ಹೋಗೋಣ, ಅಂದರೆ 2 ವೀಲರಲ್ಲೇ ಅಂತ ಹೇಳಿಬಿಟ್ಟು. ಸೊ ನಾನು ಮನೆಯಿಂದ ಹೊರಟಾಗ ನೀವು ನೋಡ್ತಾ ಇರ್ಬೋದು ಟೈಮು 1:45 ಆಗಿತ್ತು. 2:15ಗೆಲ್ಲ ನಾವು ಲೊಕೇಶನ್ ರೀಚ್ ಆಗಬೇಕಿತ್ತು. ಅದೇ ಹೇಳಿದ್ನಲ್ಲ, ತುಂಬ ದೂರ ಇದ್ದಿದ್ದರಿಂದ ಸ್ವಲ್ಪ ಮನೆ ಬೇಗನೆ ಬಿಟ್ವಿ. ಬಟ್ ಏನಾಯಿತು ಅಂತಂದರೆ ಈ ಇವೆಂಟಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು ನಮಗೆ. ಯಾಕೆಂತಂದರೆ ಬ್ರೈಡು ನಮಗೆ ಟೈಮಿಂಗ್ಸ್ ಹೇಳಿದ್ದು ಬಂದು 2:30ಗೆಲ್ಲ ನೀವು ಲೊಕೇಶನಲ್ಲಿ ಇರಿ ಮೇಡಮ್, ನಾವು ಬರ್ತೀವಿ ಅಂತ ಹೇಳಿದರು. ಸೊ ನಾವು ಎಕ್ಸಾಕ್ಟ್ 2:30ಗೆಲ್ಲ ನಾವು ಲೊಕೇಶನ್ ರೀಚ್ ಆಗಿದ್ವಿ. ಬಟ್ ನಮಗೆ ಬ್ರೈಡ್ ಬಂದಿದ್ದೆ ಸಂಜೆ 5:15 ಅವ್ರು ಬಂದಾಗ. ನಿಜವಾಗ್ಲೂ ಕಮ್ಮಿ ಅಂದರೂ 3 ಅವರ್ ನಾವು ವೆಯ್ಟ್ ಮಾಡಿದ್ದೀವಿ. ನಾವಷ್ಟೇ ಅಲ್ಲ, ಫೋಟೋಗ್ರಾಫರ್ಸು, ಪುರೋಹಿತರು ಎಲ್ಲರೂ ಸಹ ವೆಯ್ಟ್ ಮಾಡಿದ್ದಾಯಿತು. ಏನು ಗೊತ್ತಾ, ಒಂದು 5-10 ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡೋಣ. ಈ ಹತ್ತತ್ರ 3 ಅವರ್ ವೆಯ್ಟ್ ಮಾಡಬೇಕು ಅಂದರೆ ಆ 3 ಅವರಲ್ಲಿ ನಮಗೆ ಎಷ್ಟು ಕೆಲಸಗಳಿರುತ್ತೆ ಅಲ್ವಾ, ಆ ಕೆಲಸಗಳನ್ನ ನಾವು ಮಾಡ್ಕೊಂಬರ್ಬೋದಿತ್ತು. ಅಥವಾ ಈ ಕೆಲಸಕ್ಕೆ ಅಂತಲೇ ಬೇಗ ಕೆಲಸಗಳನ್ನ ಮಾಡಿ ನಾವು ಬಂದಿರ್ತೀವಿ ಅಲ್ವಾ. ನಾನು ಹೇಳೋದೇನೆಂದರೆ ಟೈಮ್ಗೆ ಒಂದು ಬೆಲೆ ಅಂತ ಇರುತ್ತೆ, ಅದನ್ನು ನಾವು ವ್ಯರ್ಥ ಮಾಡಬಾರ್ದು. ಕೆಲವೊಬ್ಬರು ಈ ಥರ ಮಾಡ್ತಾರೆ. ನಿಜವಾಗ್ಲೂ ತುಂಬಾ ಬೇಜಾರಾಯಿತು. 3 ಅವರು ಕಾಯೋದಿದೆಯಲ್ಲ, ಏನೂ ಕೆಲಸ ಇಲ್ದಲೆ, ಅದೊಂಥರ ಇರಿಟೇಷನ್ ಅನ್ನಿಸ್ತಾ ಇರುತ್ತೆ. ಇನ್ನು ಸಂಜೆ 5:15ಗೆ ನಮಗೆ ಬ್ರೈಡ್ ಸಿಗಲಿಲ್ಲ. ನಮಗೆ ನಾನ್ ಬ್ರೈಡ್ಸ್ ಅವ್ರು ಅಷ್ಟೇ ಬಂದಿದ್ದು. ಸರಿ ಅಂತ ಹೇಳಿಬಿಟ್ಟು ಅವ್ರಿಗೆ ವರ್ಕ್ ಶುರು ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ವಿ. ಆಮೇಲೆ ಬ್ರೈಡ್ ಎಷ್ಟೊತ್ತಿಗೆ ಬಂದರೂ ಟೈಮೇ ನೋಡ್ಕೊಳ್ಳಿಲ್ಲ. ಸೊ ನೋಡಿ, ಈ ಥರ ಲೇಟಾಗಿ ಬಂದುಬಿಟ್ಟು ತುಂಬ ಅರ್ಜೆಂಟ್ ಮಾಡ್ತಾರೆ. ಬೇಗ ಕಳಿಸ್ಕೊಡಿ, ಟೈಮ್ ಆಯಿತು, ಜನ ಬರ್ತಿದ್ದಾರೆ, ಜನ ಕಾಯ್ತಿದ್ದಾರೆ, ಹೊರ್ಟೋಗ್ತಾರೆ, ಬೇಗ ಕಳಿಸಿ ಅಂತ ಹೇಳ್ತಾರೆ. ಆ ಕೊಟ್ಟಿರೋ ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಬೇಗ ಸ್ಪೀಡಾಗಿ ನಮ್ಮ ವರ್ಕ್ನ ಮಾಡಿ ನಾವು ಕಳಿಸ್ಕೊಡ್ಬೇಕಾಗತ್ತೆ. ಸೊ ಫೈನಲ್ ಆಗಿ ನಮ್ಮ ಬ್ರೈಡ್ ಈ ರೀತಿ ಕಾಣಿಸ್ತಾ ಇದ್ದಾರೆ. ಇನ್ನು ಉಳಿದಿರೋಂಥ ನಾನ್ ಬ್ರೈಡ್ಸ್ ಏನಂದರೆ, ಅವ್ರು ಅಟ್ಲೀಸ್ಟ್ ಮಧ್ಯಾಹ್ನ ಬೇಗ ಬಂದಿದ್ದಾದ್ರೂ ನಾವು ವರ್ಕ್ನ ಶುರು ಮಾಡ್ಕೊಬೋದಾಗಿತ್ತು. ಬಟ್ ಎಲ್ಲರೂ ಸಹ ಅದೇ ಟೈಮ್ಗೆ ಬಂದರು. ನಾವು ಅವ್ರನ್ನ ಕೇಳಿದ್ವಿ, ಅಟ್ಲೀಸ್ಟ್ ನಾನ್ ಬ್ರೈಡ್ಸ್ ಆದ್ರೂ ಬೇಗ ಬಂದಿದ್ದರೆ ನಿಮ್ಗಾದ್ರೂ ಬೇಗ ರೆಡಿ ಮಾಡಿ ಕಳಿಸ್ಕೊಡ್ಬೋದಿತ್ತಲ್ವ ಅಂತ. ಬಟ್ ಅವ್ರು ಅದಕ್ಕೆ ಅವ್ರ ಕಡೆ ಏನೇನೋ ಶಾಸ್ತ್ರಗಳಿರುತ್ತೆ ಅಲ್ವಾ, ಅಂದರೆ ಚೌಟ್ರಿಗೆ ಮೊದಲು ಹುಡುಗನ ಕಡೆಯವ್ರು ಹೋಗಬೇಕು, ಅವ್ರು ಹೋಗಾದ್ಮೇಲೆ ಹುಡುಗಿ ಕಡೆಯವ್ರು ಬರಬೇಕು. ಸೊ ಈ ಥರದ್ದೊಂದು ರೀಸನ್ನ ಕೊಟ್ಟರು. ಬ್ರೈಡ್ನ 3/4 ಗಂಟೆಲೆಲ್ಲ ರೆಡಿ ಮಾಡಿ ಕಳಿಸ್ಕೊಟ್ವಿ. ಅದಾಗ್ತಿದ್ದಂಗೆ ನಾನ್ ಬ್ರೈಡರ್ಸ್ ಎಲ್ಲ ಇದ್ದರು. ಸೊ ಅವ್ರಿಗೂ ಸಹ ಆನ್ ಟೈಮ್ಗೆ ಕಳಿಸ್ಕೊಡ್ಬೇಕಲ್ವ. ಹಾಗಾಗಿ ತುಂಬ ಬೇಗ ಅವ್ರನ್ನೂ ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದಾಯಿತು. ಫೈನಲ್ ಆಗಿ ನಮ್ಮ ವರ್ಕೆಲ್ಲ ಮುಗಿಯೋಷ್ಟರೊಳಗಡೆ ಟೈಮು 9 ಗಂಟೆನೇ ಆಗಿತ್ತು. ಸೊ ನಾವು ಅಲ್ಲಿಂದ ಹೊರಟಾಗ 9 ಗಂಟೆ, ಬಟ್ ಮನೆ ರೀಚ್ ಆಗೋಷ್ಟರೊಳಗಡೆ ಟೈಮ್ 10:15ನೇ ಆಗಿತ್ತು. ನಾನು ಆಗಲೇ ಹೇಳ್ದಂಗೆ ತುಂಬ ದೂರ ಇದ್ದಿದ್ದ ಕಾರಣ ಟ್ರಾಫಿಕ್ ಎಲ್ಲ ದಾಟಿ ಮನೆಗೆ ಬರೋಷ್ಟರೊಳಗಡೆ ಟೈಮ್ 10:15ನೇ ಆಯಿತು. ಸೊ ಇನ್ನು ಬೆಳಗ್ಗೆನೂ ಅಷ್ಟೇ ತುಂಬಾ ಬೇಗನೆ ಹೋಗಬೇಕಿತ್ತು. ನಮಗೆ ಏನು ಗೊತ್ತಾ, ಈ ಒಂದು ಇವೆಂಟಲ್ಲಿ ಅವ್ರು ಎಕ್ಸಾಕ್ಟು ಟೈಮಿಂಗ್ಸೇ ನಮ್ಗೆ ನೀಟಾಗಿ ಹೇಳಲೇ ಇಲ್ಲ. ಸೊ ನಮಗೇನಂದ್ರು ಅಂದರೆ ಬೆಳಗ್ಗೆ 2:30ಗೆಲ್ಲ ನೀವು ಲೊಕೇಶನ್ ರೀಚ್ ಆಗಬೇಕು ಅಂತ ಹೇಳಿದರು. ಹಾಗಾಗಿ ನಾವು 1:15ಗೆಲ್ಲ ಎದ್ದು ಹೊರಟಿದ್ದಾಯಿತು. ಸೊ ಇನ್ನು ಅಷ್ಟೊತ್ತಿನಲ್ಲಿ 2 ವೀಲರಲ್ಲಿ ಹೆಂಗೆ ಹೋಗೋಕ್ಕಾಗುತ್ತೆ ಹೇಳಿ. ಹಾಗಾಗಿ ನಮ್ಮ ಲಾವಣ್ಯ ಮೇಡಮ್ ಅವರ ಬ್ರದರ್ ಆಟೋದಲ್ಲಿ ಕರ್ಕೊಂಡು ಹೋದರು. ಸೊ ತುಂಬ ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಮುಹೂರ್ತಮ್ ಟೈಮ್ ಏನಿತ್ತು ಮೇಕಪ್ಪು, ಆ ವರ್ಕ್ ಮುಗಿಯೋವರೆಗೂ ಸಹ ಅವರು ಪಾಪ ಅಲ್ಲೇ ಇದ್ದರು. ಸೊ ನಾವು 2:30ಗೆಲ್ಲ ನಾವಲ್ಲಿ ರೀಚ್ ಆದ್ವಿ. ಬಟ್ ಎಗೈನ್ ನಮ್ಮನ್ನ ಮತ್ತೆ ಅವರು ಕಾಯಿಸಿದ್ದಾಯಿತು. ಅಂದರೆ ಬ್ರೈಡೇ ನಮಗೆ ಸಿಗಲಿಲ್ಲ. ಸೊ ಅವ್ರದ್ದು ಶಾಸ್ತ್ರಗಳೆಲ್ಲ ಇರುತ್ತಲ್ವ, ಹಾಗಾಗಿ ಅವರು ಮುಗಿಸ್ಕೊಂಡು ನಮಗೆ ಬಂದಾಗಲೇ 5 ಗಂಟೆ. ಬಟ್ ಆದರೆ ನಾವು ಹೋಗಿ ಅಂದರೆ ಏನು ಪ್ರಾಡಕ್ಟ್ ಎಲ್ಲ ಅರೇಂಜ್ ಮಾಡ್ಕೊತಿದ್ದಂಗೆ ನಾನ್ ಬ್ರೈಡ್ ಬಂದರು. ಸೊ ಅವ್ರಿಗೆ ನಮ್ಮ ವರ್ಕ್ನ ಶುರು ಮಾಡಿದ್ವಿ. ಬಟ್ ನಮಗೆ 2:30ಗೆ ಬರೋದಕ್ಕೆ ಹೇಳಿ ಬ್ರೈಡ್ ನಮಗೆ ಬಂದಿದ್ದೆ 5 ಗಂಟೆಗೆ. 5 ಗಂಟೆಗೆ ಬಂದು 5:15ಗೆಲ್ಲ
ಕಳಿಸ್ಕೊಡಿ ಅಂತ ಕೇಳ್ತಿದ್ರು. ಸೊ ಸಿಗೋ ಹಾಫ್ ಆನ್ ಅವರಲ್ಲಿ ಹೆಂಗೆ ಬ್ರೈಡ್ನ ರೆಡಿ ಮಾಡೋಕ್ಕಾಗುತ್ತೆ ನೀವೇ ಹೇಳಿ. ಸೊ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಸ್ಪೀಡಾಗಿ ರೆಡಿ ಮಾಡಿ ಕಳಿಸಿದ್ವಿ. ನಿಜವಾಗ್ಲೂ ಅವ್ರದ್ದು ಒಂದು ಕ್ಲಿಪ್ಪಿಂಗ್ನೂ ತೊಗೊಳೋದಕ್ಕಾಗಲಿಲ್ಲ. ಸೊ ಇವಾಗ ಏನು ಕ್ಲಿಪ್ಪಿಂಗ್ ಇದೆ ಇದೆಲ್ಲ ನಾನ್ ಬ್ರೈಡಲ್ಸ್ದು. ಸೊ ಮುಹೂರ್ತ ಬೇಗ ಇದ್ದಿದ್ದರಿಂದ ಸೊ ನಮ್ಮ ವರ್ಕು ಸಹ ಬೇಗನೆ ಮುಗೀತು ಅಂತಲೇ ಹೇಳ್ಬೋದು. ನಾವು ಮನೆ ರೀಚ್ ಆಗೋಷ್ಟರೊಳಗಡೆ ಬೆಳಗ್ಗೆ 7 ಗಂಟೆ ಏನೋ ಟೈಮ್ ಆಗಿತ್ತು. ಸೊ ಫೈನಲ್ ಆಗಿ ಈ ಇವೆಂಟಲ್ಲಿ ಒಂದು ನೈಟೆಲ್ಲ ನಿದ್ದೆನೇ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಬುಧವಾರ ನಾವು 1:30ಗೆ ಹೊರಟಿದ್ದಕ್ಕೆ ಮತ್ತೆ ನಾನು ನೈಟ್ ಬಂದಾಗ 10:30 ಏನೋ ಟೈಮು. ಮತ್ತೆ ಬೆಳಗ್ಗೆ ನಾವು 1:30ಗೆಲ್ಲ ಮನೆ ಬಿಟ್ವಿ. ಮತ್ತೆ ಬೆಳಗ್ಗೆ 7 ಗಂಟೆಗೇನೋ ಬಂದಿದ್ದೀವಿ. ಸೊ ಈ ಗ್ಯಾಪಲ್ಲಿ ನಮ್ಗೆ ನಿದ್ದೆನೇ ಇರಲಿಲ್ಲ. ಯಾಕೆ ಅಂತ ಅಂದರೆ ಅವರು ನಮಗೆ ಕರೆಕ್ಟ್ ಟೈಮಿಂಗ್ಸ್ ಅನ್ನೋದನ್ನು ಹೇಳಲೇ ಇಲ್ಲ. ತುಂಬ ಅವರೇ ಕನ್ಫ್ಯೂಷನಲ್ಲಿ ಟೈಮಿಂಗ್ಸ್ನ ನಮಗೆ ಹೇಳ್ತಿದ್ರು. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮ್ ಈ ಥರ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಫೈನಲ್ ಆಗಿ ತುಂಬ ಸೇಫಾಗಿ ಮನೆನ ರೀಚ್ ಆಗಿ ಟಿಫನ್ನ ಮಾಡ್ಕೊಂಡಿದ್ದಾಯಿತು. ಯಾಕೆ ಅಂತ ಅಂದರೆ ನಿಜವಾಗ್ಲೂ ಊಟ ತಿಂಡಿ ಅನ್ನೋದೇ ನೀಟಾಗಿ ಮಾಡಿರಲಿಲ್ಲ. ಹಾಗಾಗಿ ಟಿಫನ್ ಮಾಡಿ ರೆಸ್ಟ್ ಮಾಡಿದ್ದಾಯಿತು. ಫೈನಲ್ ಆಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಚಾನಲ್ಗೆ ಸಪೋರ್ಟ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.